ನಮಸ್ಕಾರ. ಇನ್ನೊಂದು ವಿಡಿಯೋನ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ, ಬನ್ನಿ. ಸರ್, ಎಲ್ಲರೂ ಹುತ್ತದಲ್ಲಿ ಹಾವು ಇರ್ತದೆ ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದಾರೆ. ಇದು ಹುತ್ತ ನಾ ಇವಾಗ ತೋರಿಸ್ತಾ ಇದ್ದೀನಿ, ನಮ್ಮ ಜೋಯಿಡಾ ತಾಲೂಕಿನಲ್ಲಿದೆ. ಈ ಹುತ್ತದಲ್ಲಿ ಇಲ್ಲಿ ನೋಡಿ, ಇದು ಎಲ್ಲ ಆ್ಯಕ್ಟಿವ್ ಆಗಿದೆ. ಇದಕ್ಕೆ ಆ್ಯಂಟ್ ಹಿಲ್ ಅಂತ ನಾವು ಕರಿತೀವಿ. ಆ್ಯಂಟ್ ಅಂತ ಹೇಳಿದರೆ ಅದನ್ನು ನಾವು ಒಂದು ಹುಳದ ಇದು ಗೂಡು, ಅದು ಏನು ಮಾಡ್ತದೆ, ಕೆಳಗಡೆಯಿಂದ ಮಣ್ಣನ್ನು ತೊಗೊಂಡು ಬಂದು ಈ ಥರದಂತಹ ಒಂದು ಮನೆಯನ್ನು ಕಟ್ತದೆ. ಇದು ಯಾವಾಗ ಹಾಳಾದಾಗ ಆವಾಗ ಮಾತ್ರ ಹಾವುಗಳು ಅದರಲ್ಲಿ ಹೋಗಿ ಒಂದು ಗೂಡನ್ನು ಕಟ್ಟೋದಾಗಲಿ ಮೊಟ್ಟೆಯನ್ನು ಇಡೋದಾಗಲಿ ತೋರಿಸ್ತದೆ. ಇಲ್ಲಿ ಬನ್ನಿ. ಇವಾಗ ಇಲ್ಲೊಂದು ಗಿಡ ಇದೆ, ನಾನು ಮುರಿತೀನಿ, ತಪ್ಪು ತಿಳ್ಕೊಬೇಡಿ. ಆಮೇಲೆ ಮತ್ತೆ ಇಲ್ಲಿ ಅದರದ್ದು ಒಂದು ಇದು ಆಗಿದೆ, ಕಟ್ಟಾಗಿದೆ. ಇದನ್ನು ತೋರಿಸ್ತಾ ಇದ್ದೀನಿ. ಈ ಥರ ಇರುತ್ತೆ. ಇದನ್ನು ನೋಡ್ಕೊಳ್ಳಿ. ಏನಿಲ್ಲ, ಹಾವುಗಳು, ಇದು ಹುತ್ತಗಳು ಹಾಳಾದಾಗ ಮಾತ್ರ ಇದು ಬರ್ತದೆ. ಆ್ಯಂಟ್ಸ್, ಟರ್ಮೈಟ್ಸ್ ಅಂತ ನಾವು ಕರಿತೀವಿ. ಇದನ್ನು ಕರಡಿಗೆ ಫೇವ್ರೇಟ್ ಆದಂಥ ಫುಡ್ ಇದು ಟರ್ಮೈಟ್ಸ್. ಇದರಲ್ಲಿ ರಾಣಿ ಅಂತ ಇರುತ್ತೆ. ಅದನ್ನು ತಿಂದರೆ ಬೆನ್ನು ನೋವು, ಮೂಳೆ ನೋವು ಎಲ್ಲನೂ ಕಡಿಮೆ ಆಗುತ್ತೆ ಅಂತಂದು ಹೇಳ್ತಾರೆ. ಇಲ್ಲಿ ನಮ್ಮಂಥ ಹಳ್ಳಿಯವರ ಒಂದು ನಂಬಿಕೆ. ಹಾಗಾಗಿ ಇರೋದರಿಂದ ಇದನ್ನು ನಾನು ಇವತ್ತು ತೋರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಇದನ್ನು ನೋಡ್ಕೊಳ್ಳಿ. ಇದು ಆ್ಯಕ್ಟಿವ್ ಆಗಿರುತ್ತೆ. ಇಲ್ಲಿಂದ ಮುರಿದಿದೆ ಕರಡಿ, ನೋಡ್ಕೊಳ್ಳಿ. ಈಗ ಸೇರಿದೆ ಇದು, ಆಯಿತಾ. ಈಗ ಇದರಲ್ಲಿ ಆ್ಯಕ್ಟಿವ್ ಆಗಿರುವಂಥ ಟರ್ಮೆಟ್ಗಳು ಏನು ಮಾಡ್ತವೆ, ಕೆಳಗಿಂದ ನೀರನ್ನು ತೊಗೊಂಡು ಬಂದು ಈ ಮಣ್ಣನ್ನು ವಾಪಸ್ಸು ಅವು ಏನು ಮಾಡ್ತವೆ ಅಂತ ಹೇಳಿದರೆ ಜೋಡಿಸ್ತವೆ. ಹಾಗಾಗಿದೆ. ಇದು ಕೂಡ ಅಷ್ಟೇ. ಇಲ್ಲಿ ನಾವು ಹಿಂಗೆ ಹೊಡೆದ್ರೆ ಅದು ಹಾಳಾಗುತ್ತೆ. ಅದು ಹಾಳು ಮಾಡೋದು ಬೇಡ. ನಾನು ನಿಮಗೋಸ್ಕರ ಒಂದು ತೋರಿಸ್ತೇನೆ, ನೋಡ್ಕೋಬೋದು. ಹೊಡಿತೀನಿ ಇವತ್ತು, ತಪ್ಪು ತಿಳ್ಕೊಬೇಡಿ, ಯಾರೂ ತಪ್ಪಾಗಿ ಭಾವಿಸ್ಬೇಡಿ. ಇಲ್ಲೊಂದು ಸಣ್ಣದು ತೋರಿಸ್ತೇನೆ. ಈಗ ಬಸೋಣ, ಇಲ್ಲಿ ಬರ್ರಿ. ಇದನ್ನು ತೋರಿಸ್ತೇನೆ. ಇಷ್ಟೇ, ಯಾಕಂದರೆ ಇದಕ್ಕೆ ಜಾಸ್ತಿ ಮೆಹನತ್ ಮಾಡಬೇಕಾಗಿಲ್ಲ. ನೋಡಿ, ಇಷ್ಟೊಂದು ಮಣ್ಣನ್ನು ಕೆಳಗಿಂದ ತೊಗೊಂಬಂದಿದೆ. ಬಸೋಣ, ಇಲ್ಲಿ ತೋರಿಸ್ರಿ. ಓಕೆ, ಇದನ್ನು ನಾನು ವಾಪಸ್ ಇಲ್ಲೇ ಇಡ್ತೀನಿ. ನಾಳೆ ಮತ್ತೆ ಅದು ಜಾಯಿಂಟ್ ಆಗುತ್ತೆ. ಓಕೆ, ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.